ಪ್ರೈಸ್ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. 2023ನೇ ವರ್ಷದಿಂದ 2024ನೇ ವರ್ಷದಲ್ಲಿ ಕಾಲಿಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಕರ್ತನಾದ ದೇವರು ನಮಗೆ ಒಳ್ಳೆಯವನಾಗಿದ್ದು ಕಳೆದ ವರ್ಷವೆಲ್ಲ ನಮಗೆ ತಾಯಿಯಂತೆ ತಂದೆಯಾಗಿ ನಮ್ಮನ್ನು ಹೊತ್ತುಕೊಂಡು ಕಳೆದ ವರ್ಷವೆಲ್ಲ ನಡೆಸಿಕೊಂಡು ಬಂದಿದ್ದಾನೆ. ಅದೇ ದೇವರು ಈ ವರ್ಷದಲ್ಲಿ ಕೂಡ ನಮ್ಮನ್ನು ನಡೆಸುವಂಥ ದೇವರಾತನಾಗಿದ್ದಾನೆ. ಆತನು ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ, ನಮ್ಮನ್ನು ಮರೆತು ಬಿಡುವಂಥ ದೇವರೂ ಅಲ್ಲ, ನಮ್ಮನ್ನು ಬಿಟ್ಟು ಅಗಲುವಂಥ ಕರ್ತನೂ ಅಲ್ಲ. ಆದ್ದರಿಂದ ಆತನು ನಿತ್ಯವೂ ನಿರಂತರವೂ ಏಕರೀತಿಯಾಗಿ ಇರುವಂಥ ದೇವರಾತನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಆದ್ದರಿಂದ ಈ ವರ್ಷದಲ್ಲಿ ಕೂಡ ಆತನನ್ನು ನಂಬಿರಿ. ಯೇಸುವನ್ನು ನಂಬಿ ಆತನ ಹಸ್ತವನ್ನು ಹಿಡಿದು ನೀವು ನಡೆಯುವುದಾದರೆ ಈ ವರ್ಷವೆಲ್ಲವೂ ಕೂಡ ಆತ ನಿಮ್ಮನ್ನು ಹೊತ್ತುಕೊಂಡು ನಡೆಸುವಂಥ ದೇವರಾತನಾಗಿದ್ದಾನೆ. ಆದ್ದರಿಂದ ಈ ವರ್ಷದಲ್ಲಿ ಕೂಡ ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಈ ವಾಗ್ದಾನವು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸುವಂಥದ್ದಾಗಿದೆ. ಈ ವರ್ಷವೆಲ್ಲವೂ ಕೂಡ ನಿಮ್ಮನ್ನು ನಡೆಸುವಂಥದ್ದಾಗಿದೆ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ಪ್ರೀತಿಯ ದೇವಜನರೇ, ಆದ್ದರಿಂದ ಬನ್ನಿರಿ, ಹಬಕ್ಕೂಕನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಈ ವರ್ಷದಲ್ಲಿ ದೇವರು ನಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ. ಕರ್ತನೇ ನಮಗೆ ಬಲವಾಗಿರುವವನಾಗಿರುತ್ತಾನೆ. ನಮಗೆ ಕೆಲಸ ಮಾಡಲಿಕ್ಕೆ ನಮ್ಮ ಕಾಲುಗಳನ್ನು ಚುರುಕು ಮಾಡುವವನಾಗಿದ್ದೇನೆ. ದೇವರ ಕೆಲಸವನ್ನು ಮಾಡುವುದಕ್ಕೆ, ದೇವರ ಸೇವೆಯನ್ನು ಮಾಡುವುದಕ್ಕೆ ನಮ್ಮ ಕಾಲುಗಳನ್ನು ಬಲಪಡಿಸುವವನಾಗಿದ್ದಾನೆ. ನಾವು ಇನ್ನೂ ನಮ್ಮ ಜೀವಿತದಲ್ಲಿ ಮುಂದೆ ಹೋಗಲಿಕ್ಕೆ, ಮುಂದೆ ನಡಿಲಿಕ್ಕೆ, ನಾವು ಓಡುವಂಥ ಈ ಓಟದಲ್ಲಿ ನಮ್ಮ ಕಾಲುಗಳನ್ನು ಆತನ ಬಲಪಡಿಸಿ ಚುರುಕು ಮಾಡಿ ಉನ್ನತ ಪ್ರದೇಶಗಳಲ್ಲಿ ನಡೆಯುವಂತೆ ಆತನು ಮಾಡುವಂಥ ದೇವರಾತನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಹೌದು, ಈ ವರ್ಷದಲ್ಲಿ ಹೇಗೆ ನಾನು ಮುಂದೆ ಹೋಗ್ತೇನೆ, ಯಾವ ರೀತಿಯಲ್ಲಿ ಈ ವರ್ಷದಲ್ಲಿ ನನ್ನ ಕುಟುಂಬವನ್ನು, ನನ್ನ ಜೀವನವನ್ನು ನಡೆಸ್ತೇನೆ ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇರುವುದಾದರೆ, ನೀವು ಭಯಪಡುತ್ತಾ ಇರುವುದಾದರೆ, ಕರ್ತನೆ ನಿಮಗೆ ಬಲವಾಗಿರುವನಾಗಿರುತ್ತಾನೆ. ಯೇಸುವೆ ನಿಮಗೆ ಬಲವಾಗಿರುತ್ತಾನೆ. ನಿಮ್ಮ ಕಾಲುಗಳನ್ನು ಚುರುಕು ಮಾಡುವುದನ್ನು ನೀವು ನೋಡುವವರಾಗಿರುತ್ತೀರ. ನಿಮ್ಮನ್ನು ಉನ್ನತ ಪ್ರದೇಶಗಳಲ್ಲಿ ನಡೆಸುವುದನ್ನು ನೀವು ನಿಮ್ಮ ಕಣ್ಣಾರೆ ನೋಡುವವರಾಗಿರ್ತೀರ. ನಿಮ್ಮ ಶತ್ರುವಿನ ಕಣ್ಗಳಲ್ಲ, ನಿಮ್ಮ ತಂದೆ ತಾಯಿಗಳ ಕಣ್ಗಳಲ್ಲ, ಇನ್ನು ಬಂಧು ಮಿತ್ರರ ಕಣ್ಗಳಲ್ಲ, ನಿಮ್ಮ ಸ್ವಂತ ಕಣ್ಗಳೇ ಅದನ್ನು ನೋಡುವಂಥದ್ದಾಗಿದೆ. ಆದ್ದರಿಂದ ಈ ವಾಕ್ಯವನ್ನು ನೀವು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿರಿ. ಯೇಸುವೆ, ನೀನು ನನ್ನ ಬಲವಾಗಿದೆಯಲ್ಲ, ನನ್ನ ಕಾಲುಗಳನ್ನು ಚುರುಕು ಮಾಡುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲ, ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಡೆಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದೆಯಲ್ಲ, ನನ್ನನ್ನು ಆ ರೀತಿಯಾಗಿ ಆಶೀರ್ವದಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಆತನು ನಿಮ್ಮನ್ನು ಈ ವಾಕ್ಯದಂತೆ ನಡೆಸುವನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಹೌದು, ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ಇಡುತ್ತೇನೆ, ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ನಮಗೆ ಆ ಉನ್ನತ ಪ್ರದೇಶಗಳಲ್ಲಿ ನಡೀಲಿಕ್ಕೆ ಬೇಕಾಗಿರುವಂಥ ಬಲ ಬೇಕು ಅಲ್ವಾ. ಮೇಲೆ ಏರಬೇಕಂದ್ರೆ ಒಂದು ಮೌಂಟ್ ಎವರೆಸ್ಟ್ ಎಷ್ಟೋ ಜನ ಹತ್ತಿ ಅದನ್ನು ಸಾಧನೆ ಮಾಡಿರುವಂಥವರಾಗಿರುತ್ತಾರೆ. ಆದರೆ ಆ ಕ್ಲೈಮೇಟಿಗೆ ತಕ್ಕ ಹಾಗೆ, ಆ ವಾತಾವರಣಕ್ಕೆ ತಕ್ಕ ಹಾಗೆ, ಆ ಪರಿಸ್ಥಿತಿಗೆ ತಕ್ಕ ಹಾಗೆ ನಮಗೆ ಬಲ ಬೇಕಾಗಿರುವಂಥದ್ದಾಗಿದೆ. ಆ ಬಲ ಎಲ್ಲವನ್ನ ಹೊಂದಿಕೊಂಡವರಾಗಿ ಎಲ್ಲವನ್ನ ಏನು ಮಾಡ್ತಾರೆ, ಅರೇಂಜ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಅವರು ಏರುವವರಾಗಿರ್ತಾರೆ ಬೆಟ್ಟವನ್ನು. ಅದೇ ರೀತಿಯಾಗಿ ನಮ್ಮ ಕಾಲುಗಳು ಆ ಬೆಟ್ಟವನ್ನು ಹತ್ತುವಾಗ ನಮ್ಮ ಕಾಲುಗಳಲ್ಲಿ ಬಲ ಇಲ್ಲ. ಆ ಕಾಲುಗಳಲ್ಲಿ ಬೇಕಾಗಿರುವಂಥ ಆ ಶೂಗಳು ಇರುವಂಥದ್ದಾಗಿದೆ. ಆ ಶೂಗಳು ಸರಿಯಾಗಿ ಚುರುಕಾಗಿರಲಿಲ್ಲ ಅಂದರೆ ನಾವು ಬೀಳುವುದಕ್ಕೂ ಕೂಡ ಪರಿಸ್ಥಿತಿಗಳಿರುವಂಥದ್ದಾಗಿದೆ. ಆದ್ದರಿಂದ ಈ ಎರಡೂ ನಮಗೆ ಬೇಕಾಗಿರುವಂಥದ್ದಾಗಿದೆ. ಯೆಹೋವನ ಬಲ ನಮಗೆ ಬೇಕು. ನಮಗೆ ನಮ್ಮ ಕಾಲುಗಳು ಚುರುಕು ಮಾಡುವಂಥ ಕಾರ್ಯಗಳು ಅನೇಕ ಬೇಕಾಗಿರುವಂಥದ್ದಾಗಿದೆ. ಪ್ರೀತಿಯ ದೇವಜನರೇ, ಆದ್ದರಿಂದ ಈ ಎರಡು ಕಾರ್ಯಗಳನ್ನು ನಾವು ಹೊಂದಿಕೊಳ್ಳುವುದಾದರೆ, ನಾವು ಪ್ರಯಾಸ ಪಡುವುದಾದರೆ, ಈ ವಿಷಯಗಳಲ್ಲಿ ನಾವು ಪ್ರಯಾಸ ಪಡುವುದಾದರೆ ದೇವರು ನಮ್ಮನ್ನು ಖಂಡಿತವಾಗಿ ಉನ್ನತ ಪ್ರದೇಶಗಳಲ್ಲಿ ಇರುವಂಥವನಾಗಿರ್ತಾನೆ. ಈ ದಿನದಲ್ಲಿ ಕೂಡ ಈ ಬಲಕ್ಕಾಗಿ ಅನೇಕ ರೀತಿಯಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ನೋಡುತ್ತೇವೆ ಅಲ್ವಾ. ಇದನ್ನು ತಿಂದರೆ ಒಳ್ಳೆ ಬಲ ಬರುತ್ತೆ, ಒಳ್ಳೆ ಶಕ್ತಿ ಬರುತ್ತೆ, ಅದನ್ನು ಕುಡಿದ್ರೆ ಒಳ್ಳೆ ಶಕ್ತಿ ಬರುತ್ತೆ, ಇದೆಲ್ಲ ನೀವು ತಿಂದರೆ ನಿಮಗೆ ಶಕ್ತಿ ಬರುತ್ತೆ, ಆ ಟ್ಯಾಬ್ಲೆಟ್ ತಿಂದರೆ ಶಕ್ತಿ ಬರುತ್ತೆ, ಆ ಪ್ರೋಟೀನ್ ಇರುವಂಥ ಕಾರ್ಯಗಳನ್ನು ತಿಂದರೆ ನಮಗೆ ಶಕ್ತಿ ಬರುತ್ತೆ ಎಂಬುದಾಗಿ ಹೇಳಿ ಅನೇಕ ಜನರು ಅದನ್ನು ಹುಡುಕಿಕೊಂಡು ಹೋಗುತ್ತಾ ಇರೋದನ್ನು ನಾವು ನೋಡುತ್ತಾ ಇದ್ದೇವೆ.
ಅದೆಲ್ಲವೂ ಕೂಡ ನಮಗೆ ಅವಶ್ಯಕವಾಗಿರುವಂಥದ್ದಾಗಿದೆ. ನಮ್ಮ ದೇಹಕ್ಕೆ ಅವೆಲ್ಲವೂ ಕೂಡ ಅವಶ್ಯವಾಗಿರುವಂಥದ್ದಾಗಿದೆ. ಆದರೂ ಕೂಡ ನಮಗೆ ಕೆಲವೊಂದು ಸಾರಿ ನಾವು ಸೋತು ಹೋಗೋರಾಗಿರುತ್ತೇವೆ. ಎಲ್ಲಿ ನಾವು ಸೋತು ಹೋಗೋರಾಗಿರುತ್ತೇವೆ ಅಂದರೆ ಈ ಮನಸ್ಸಿನಲ್ಲಿ, ಈ ಮೈಂಡಲ್ಲಿ, ಆಲೋಚನೆಯಲ್ಲಿ ನಾವು ಸೋತುವರಾಗಿರುತ್ತೇವೆ. ನಮ್ಮ ಹೃದಯದಲ್ಲಿ ನಾವು ಸೋತು ಹೋಗೋರಾಗಿರುತ್ತೇವೆ. ಈ ಹೃದಯಕ್ಕೂ ಈ ಆಲೋಚನೆಗಳಿಗೂ ಖಂಡಿತವಾಗಿ ಬಲ ಬೇಕಾಗಿರುವಂಥದ್ದಾಗಿದೆ. ಮೆಂಟಲ್ ಸ್ಟ್ರೆಂತ್ ನಮಗೆ ತುಂಬ ಅವಶ್ಯಕವಾಗಿರುವಂಥದ್ದಾಗಿದೆ. ಪ್ರೀತಿಯ ದೇವಜನರೇ, ಈ ಎರಡು ಇಲ್ಲದೆ ಇದ್ದಾಗ ನಾವು ಸೋತು ಹೋಗೋರಾಗಿರ್ತೇವೆ. ಆಲೋಚನೆಯಲ್ಲಿ ನಾವು ಸೋತು ಹೋಗುವಾಗ, ನಮ್ಮ ಆಲೋಚನೆಯಲ್ಲಿ ಬಲವನ್ನು ನಾವು ಕಳೆದುಕೊಳ್ಳುವಾಗ, ನಮ್ಮ ಹೃದಯದಲ್ಲಿ ನಿರಾಶೆಗಳು ಉಂಟಾಗುವಾಗ ನಾವು ಖಂಡಿತವಾಗಿ ಬಲಹೀನರಾಗಿ ಮಾರ್ಪಡುವವರಾಗಿರುತ್ತೇವೆ. ಮನುಷ್ಯನು ಸೋತು ಹೋಗುವಂಥ ಭಾಗಗಳು ಯಾವುವು ಅಂದರೆ ಎರಡು ವಿಷಯಗಳೇ ಆಗಿರುವಂಥದ್ದು. ಯಾರೋ ಒಬ್ಬರು ನನ್ನನ್ನು ಕುರಿತಾಗಿ ಕೀಳಾಗಿ ಮಾತನಾಡಿದರು, ಯಾರೋ ಒಬ್ಬರು ನನ್ನನ್ನು ಈ ರೀತಿಯಾಗಿ ಅವಮಾನ ಪಡಿಸಿದ್ರು, ಯಾರೋ ಒಬ್ಬರು ನನ್ನನ್ನು ಕೆಟ್ಟದಾಗಿ ನನ್ನ ಸ್ನೇಹಿತರ ಬಳಿ, ನನ್ನ ಬಂಧುಗಳ ಬಳಿ ಮಾತನಾಡಿದ್ದಾರೆ ಎಂಬುದಾಗಿ ಹೇಳಿ ನಮ್ಮ ಹೃದಯದಲ್ಲಿ ಒಂದು ನಿರಾಶೆ ಉಂಟಾಗುವಂಥದ್ದಾಗಿದೆ. ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಸೋಲು, ಎಜುಕೇಷನಲ್ಲಿ ಸೋಲು, ಇಂಟರ್ವ್ಯೂವಲ್ಲಿ ಸೋಲು, ಕುಟುಂಬದಲ್ಲಿ ಸೋಲು, ಮಕ್ಕಳಿಲ್ಲದೇ ಇರುವುದರ ನಿಮಿತ್ತವಾಗಿ ಒಂದು ನಿರಾಶೆ, ಆರೋಗ್ಯವಿಲ್ಲದೆ ಇರುವುದರ ನಿಮಿತ್ತವಾಗಿ ಒಂದು ನಿರಾಶೆ, ಎಲ್ಲ ಕಾರ್ಯಗಳಿಂದ ನಾವು ಸೋತು ಹೋಗುವವರಾಗಿರುತ್ತೇವೆ. ಬಲಹೀನರಾಗಿ ನಾವು ಕಾಣಲ್ಪಡುವವರಾಗಿರುತ್ತೇವೆ. ಆದ್ದರಿಂದ ಈ ವಿಷಯಗಳು ನಮ್ಮನ್ನು ಬಲಹೀನ ಮಾಡುವಂಥದ್ದಾಗಿದೆ. ನಮ್ಮ ಆಲೋಚನೆಯಲ್ಲಿ ಪ್ರತಿನಿತ್ಯವೂ ಕೂಡ ಯಾವುದೋ ಒಂದು ಸೋಲನ್ನು ಕಂಡಂಥ ಸಮಯದಲ್ಲಿ ನಮ್ಮ ಆಲೋಚನೆಗಳು ಅನೇಕ ರೀತಿಯಾಗಿ ನೆಗೆಟಿವಿಟಿಯಲ್ಲಿ ಅದು ಆಲೋಚಿಸುವಂಥದ್ದಾಗಿದೆ. ಹೋಗಿ ಸತ್ತೋಗ್ಬಿಟ್ರೆ ಹೆಂಗಿರುತ್ತೆ, ಆಯಿತು, ನನ್ನ ಜೀವಿತವೇ ನನ್ನ ಮುಗೀತು, ನನ್ನ ಕುಟುಂಬವೇ ನನ್ನ ನಿಮಿತ್ತ ನಡು ಬೀದಿಗೆ ಬರುವಂಥದ್ದಾಗಿದೆ, ನನ್ನ ಸತ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಬರುತ್ತೆ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳುವಂಥವರಾಗಿರುತ್ತಾರೆ. ಇದೇ ನಮ್ಮನ್ನು ಬಲಹೀನ ಮಾಡುವಂಥದ್ದಾಗಿದೆ. ನಮಗೆ ಈ ವಿಷಯಗಳಲ್ಲಿ, ಈ ಭಾಗಗಳಲ್ಲಿ ನಮಗೆ ಬಲ ಬೇಕಾಗಿರುವಂಥದ್ದಾಗಿದೆ. ನಮ್ಮ ಹೃದಯದಲ್ಲಿ ಬಲ ಬೇಕಾಗಿದೆ, ನಮ್ಮ ಆಲೋಚನೆಯಲ್ಲಿ ಬಲ ಬೇಕಾಗಿರುವಂಥದ್ದಾಗಿದೆ. ಪ್ರೀತಿಯ ದೇವಜನರೇ, ಆದ್ದರಿಂದ ಆ ಬಲವನ್ನು ಹೊಂದಿಕೊಳ್ಳಿರಿ. ಎಲ್ಲಿ ನಮಗೆ ಈ ಬಲವು ಸಿಗುತ್ತದೆ? ದೇವರ ವಾಕ್ಯದಲ್ಲಿ ನಮಗೆ ಬಲ ಸಿಗುವಂಥದ್ದಾಗಿದೆ. ದೇವರ ಕೃಪೆ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಪ್ರತಿನಿತ್ಯವೂ ಕೂಡ ದೇವರ ಕೃಪೆಯಲ್ಲಿ, ಯೇಸುವಿನ ಕೃಪೆಯಲ್ಲಿ, ಈ ವಾಕ್ಯ ಎನ್ನುವಂಥ ಬಲದಲ್ಲಿ, ಈ ವಾಕ್ಯ ಎನ್ನುವಂಥ ಶಕ್ತಿಯಲ್ಲಿ ನಾವು ಪ್ರತಿನಿತ್ಯವೂ ನಡೆಯುವಾಗ ನಮಗೆ ಬರುವಂಥ ಈ ನಿರಾಶೆಗಳು, ಬರುವಂಥ ಈ ನಕಾರಾತ್ಮಕ ಆಲೋಚನೆಗಳು ಎಲ್ಲದರಿಂದ ಕೂಡ ನಮಗೆ ಬಿಡುಗಡೆ ಕೊಡುವಂಥದ್ದಾಗಿದೆ. ಒಂದು ಧೈರ್ಯ ನಮಗೆ ಸಿಗುವಂಥದ್ದಾಗಿದೆ. ಯೋಶುವನ್ನು ಕೂಡ ನಿರಾಶೆಗೊಂಡವನಾಗಿ, ಸೋತು ಹೋದವನಾಗಿ ದೇವರ ಪಾದದಲ್ಲಿ ಕೂತಂಥ ಸಮಯದಲ್ಲಿ ದೇವರು ಅವನಿಗೆ ಬಲಪಡಿಸ್ತಾ ಇದ್ದಾರೆ. ಯೋಶುವನೇ, ಯಾಕೆ ನೀನು ಧೈರ್ಯಗೆಡುತ್ತಾ ಇದ್ದೆ? ನಾನು ಮೋಶೆ ಸಂಗಡ ಇದ್ದಾಗೆ ನಿನ್ನ ಸಂಗಡಲ್ಲೂ ಕೂಡ ನಾನು ಇರುತ್ತೇನೆ. ನನ್ನ ವಾಕ್ಯಗಳನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗದಂತೆ ನೀನು ಹಿಂಬಾಲಿಸುವನಾದರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನ ಜೊತೆಯಾಗಿರುತ್ತೇನೆ ಎಂಬುದಾಗಿ ಬಲಪಡಿಸುವುದನ್ನು ನಾವು ನೋಡುತ್ತಿದ್ದೇವೆ. ಹಾಗಾದರೆ ದೇವರ ವಾಕ್ಯ ನಮಗೆ ಉತ್ತೇಜನವನ್ನು ಕೊಡುವಂಥದ್ದಾಗಿದೆ, ಉಜ್ಜೀವನವನ್ನು ಕೊಡುವಂಥದ್ದಾಗಿದೆ, ಒಂದು ಬಲವನ್ನು ಕೊಡುವಂಥದ್ದಾಗಿದೆ. ಪ್ರೀತಿಯ ದೇವಜನರೇ, ಆದ್ದರಿಂದ ನೀವು ಈ ವಾಕ್ಯವನ್ನು ಪ್ರತಿದಿನವೂ ಕೂಡ, ಪ್ರತಿನಿತ್ಯವೂ ಕೂಡ ಹಿಡಿದುಕೊಂಡು ನೀವು ಪ್ರಾರ್ಥಿಸಿರಿ. ಪ್ರತಿನಿತ್ಯವೂ ಕೂಡ ಅದರಂತೆ ನಡೆಯುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಪ್ರತಿನಿತ್ಯವೂ ಕೂಡ ಈ ವಾಕ್ಯವನ್ನು ನೀವು ಓದುವುದಾದರೆ ಒಂದು ಬಲ, ಒಂದು ಧೈರ್ಯ ನಿಮಗೆ ಸಿಗುವಂಥದ್ದಾಗಿದೆ. ಯಾಕೆಂದರೆ ಇದೆಲ್ಲವೂ ಕೂಡ ದೇವರ ಆತ್ಮನಿಂದ ಬರೆಯಲ್ಪಟ್ಟಂಥ ವಾಕ್ಯಗಳಾಗಿರುವಂಥದ್ದಾಗಿದೆ. ಯಾವುದೋ ಒಬ್ಬ ಮನುಷ್ಯನು ಬರೆದಂಥ ಕಾರ್ಯವಲ್ಲ ಇದು ಪರಿಶುದ್ಧಾತ್ಮನಿಂದ ಪ್ರೇರೇಪಿಸಲ್ಪಟ್ಟದಾಗಿ ಬರೆದಿರುವಂಥ ಕಾರ್ಯ. ಯಾಕೆಂದರೆ ನೀವು ಸೋತು ಹೋಗುತ್ತೇವೆ ಎಂಬುದಾಗಿ ಆ ದೇವರಿಗೆ ತಿಳಿದಿದೆ. ಆದ್ದರಿಂದ ಈ ವಾಕ್ಯವು ನನ್ನ ಮಕ್ಕಳ ಕೈಗಳಲ್ಲಿ, ನನ್ನ ಮಕ್ಕಳ ಓದುವಾಗ ಇದು ಧೈರ್ಯಗೊಳ್ಳುವವರಾಗಿರುತ್ತಾರೆ. ಒಂದು ಹೊಸ ಬಲ ಸಿಗುತ್ತದೆ, ಒಂದು ಹೊಸ ಶಕ್ತಿ ಸಿಗುತ್ತದೆ ಎಂಬುದಾಗಿ ಈ ವಾಕ್ಯಗಳೆಲ್ಲವೂ ಕೂಡ ನಮಗಾಗಿ ಬರೆಯಲ್ಪಟ್ಟಿದೆ. ನಮಗಾಗಿ, ಕೇವಲ ನಮಗಾಗಿ, ನಿಮಗಾಗಿ ಇದು ಬರೆಯಲ್ಪಟ್ಟದಾಗಿದೆ. ಆದ್ದರಿಂದ ಈ ವಾಕ್ಯವನ್ನು ನೀವು ಪ್ರೀತಿಸಿ ಇದನ್ನು ಓದುವುದಾದರೆ ನಿಮಗೆ ಒಂದು ಹೊಸ ಬಲ ನಿಮಗೆ ದೇವರು ಕೊಡುವನಾಗಿರುತ್ತಾನೆ. ಹೃದಯದಲ್ಲಿ ಒಂದು ಹೊಸ ಬಲ ಬರುವಂಥದ್ದಾಗಿದೆ, ನಿಮ್ಮ ಆಲೋಚನೆಗಳಲ್ಲಿ ಒಂದು ಬಲ ಬರುವಂಥದ್ದಾಗಿದೆ. ಅದು ಮಾತ್ರವಲ್ಲ, ದೇಹದಲ್ಲಿ ಕೂಡ ಒಂದು ಒಳ್ಳೆ ಬಲ ಬರುವಂಥದ್ದಾಗಿದೆ. ಪ್ರೀತಿಯ ದೇವಜನರೇ, ದೇವರು ಈ ವಾಕ್ಯವನ್ನು ನೀವು ಓದುವಾಗ ಆ ರೀತಿಯಾಗಿ ನಿಮಗೆ ಬಲವನ್ನು ಅನುಗ್ರಹಿಸಲಿ ಎಂಬುದಾಗಿ ನಾನು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಎರಡನೇದಾಗಿ ದೇವರ ಕೃಪೆ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಪೌಲನು ಕೂಡ ತನ್ನ ಪತ್ರಿಕೆಗಳಲ್ಲಿ ಬರೆಯುವಾಗ ನಾವು ನೋಡುತ್ತಿದ್ದೇವೆ, ಆತನು ಹೇಳ್ತಾ ಇದ್ದಾನೆ, ದೇವರೇ, ನನಗೆ ಈ ಒಂದು ಬಲಹೀನತೆ ಇದೆ,
ಈ ಬಲಹೀನತೆ ತೊಲಗಿಸು ಎಂಬುದಾಗಿ ನಾನು 3 ಸಾರಿ ಪ್ರಾರ್ಥಿಸಿದೆ ಎಂಬುದಾಗಿ ತನ್ನ ಪತ್ರಿಕೆಗಳಲ್ಲಿ ಬರೆಯುವುದನ್ನು ನಾವು ನೋಡುತ್ತಿದ್ದೇವೆ. ಆದರೆ ದೇವರು ಕೊಡುವಂಥ ಉತ್ತರ ಏನಂದರೆ, ನನ್ನ ಕೃಪೆ ನಿನಗೆ ಸಾಕು. ನನ್ನ ಕೃಪೆ ಬಲಹೀನತೆಯಲ್ಲಿ ನಿನಗೆ ಬಲವನ್ನು ಕೊಡುವಂಥದ್ದಾಗಿದೆ, ಅದು ಪೂರ್ಣ ಸಾಧಕವಾಗುವಂಥದ್ದಾಗಿದೆ. ಆದ್ದರಿಂದ ನನ್ನ ಕೃಪೆ ಮೇಲೆ ನೀನು ಆತುಕೋ ಮಗನೇ, ಸಾಕು. ನೀನು ಆ ಕೃಪೆ ಮೇಲೆ ನೀನು ಓಡು. ನಿನ್ನ ಬಲಹೀನತೆ ಬರುವಾಗ ನನ್ನ ಕೃಪೆ ನಿನ್ನನ್ನು ಬಲಪಡಿಸಿ ಅದು ಮುಂದೆ ನಡೆಸುವಂಥದ್ದಾಗಿದೆ ಎಂಬುದಾಗಿ. ಹೌದು ಪ್ರೀತಿಯ ದೇವಜನರೇ, ದೇವರ ಕೃಪೆ ಅನ್ನೋ ದಿನವೂ ಕೂಡ ಅದು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಪ್ರೀತಿಯ ದೇವಜನರೇ. ಆದ್ದರಿಂದ ನಾವು ಕುಗ್ಗಿ ಹೋಗಿರುವಂಥ ಸಮಯದಲ್ಲಿ, ನಾವು ನಿರಾಶೆ ಹೊಂದಿದಂಥ ಸಮಯದಲ್ಲಿ, ಈ ನೆಗೆಟಿವಿಟಿ ಆದ ಆಲೋಚನೆಗಳು ಬರುವಾಗ ನಾವು ದೇವರ ಕೃಪೆ ಮೇಲೆ ಆತುಕೊಳ್ಳೋಣ, ದೇವರ ಕೃಪೆನ ಆತುಕೊಳ್ಳೋಣ. ದೇವರೇ, ನನಗೆ ಭಯ ಆಗ್ತದೆ, ನಾನು ಏನು ಮಾಡಬೇಕೆಂಬುದಾಗಿ ಗೊತ್ತಾಗ್ತಾಯಿಲ್ಲ, ನಿನ್ನ ಕೃಪೆನ ನನಗೆ ಅನುಗ್ರಹಿಸು ದೇವರೇ, ನಿನ್ನ ಕೃಪೆನ ನನಗೆ ಅನುಗ್ರಹಿಸು ಎಂಬುದಾಗಿ ನಾವು ಕೇಳುವಾಗ ದೇವರು ಈ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಬಲಪಡಿಸುವಂಥ ದೇವರಾತನಾಗಿದ್ದಾನೆ ಪ್ರೀತಿಯ ದೇವಜನರೇ. ಎರಡನೇದಾಗಿ ನಾವು ನೋಡೋದಾದರೆ, ನಮ್ಮ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕುಗೊಳಿಸುವಂಥ ದೇವರಾತನಾಗಿದ್ದಾನೆ. ಯಾಕೆ ನಮ್ಮ ಕಾಲುಗಳು ಚುರುಕಾಗಬೇಕು ಎಂಬುದಾಗಿ ನಾವು ನೋಡೋದಾದರೆ, ಜಿಂಕೆ ಓಡುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದು ಯಾವ ರೀತಿಯಲ್ಲಿ ಜಿಗಿಯುತ್ತದೆ ಎಂಬುದಾಗಿ ಎಲ್ಲವೂ ಕೂಡ ನಮಗೆ ಗೊತ್ತಿರುವಂಥದ್ದಾಗಿ, ದೇವರು ಆ ಕಾಲುಗಳಲ್ಲಿ ಆ ರೀತಿಯಂಥ ಒಂದು ಬಲ, ಒಂದು ಡಿಸೈನ್ ದೇವರು ಆ ರೀತಿಯಾಗಿ ಆ ಕಾಲುಗಳಿಗೆ ದೇವರು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಕಾಲುಗಳನ್ನು ಕೂಡ ದೇವರು ಬಲಪಡಿಸುವನಾಗಿರುತ್ತಾನೆ. ಯಾಕೆ ನಾವು ಅದೇ ರೀತಿಯಾಗಿ ಅದೇ ವೇಗದಲ್ಲಿ ನಾವು ಓಡುವರಾಗಿರಬೇಕು ಎಂಬುದಕ್ಕಾಗಿ. ನಾವು ಇನ್ನೂ ನಿಧಾನವಾಗಿ ಇಲ್ಲ ಸೋಂಬೇರಿತನ ನಾವು ಮಾಡುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಈ ಆಶೀರ್ವಾದಗಳನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಪ್ರೀತಿಯ ದೇವಜನರೇ. ನಾವು ಆತನಿಗಾಗಿ ಓಡುತ್ತಾ ಇದ್ದೇವೆ, ಇನ್ನು ನಾವು ಏನೋ ಒಂದು ಮಾಡಬೇಕೆಂಬುದಾಗಿ ಅಂದುಕೊಳ್ತಾ ಇದ್ದೇವೆ, ಆದರೆ ಈ ಬಲ ಸಾಲದು, ಅಂದರೆ ಈ ವೇಗ ಸಾಲದು. ಆದ್ದರಿಂದ ನಾವು ಇನ್ನೂ ವೇಗವಾಗಿ ಓಡಲಿಕ್ಕೆ ಆತನು ತನ್ನ ಬಲವನ್ನು ನಮ್ಮ ಕಾಲುಗಳಲ್ಲಿ ಆತನು ಕೊಡುವನಾಗಿದ್ದಾನೆ. ಯಾವ ರೀತಿಯಲ್ಲಿ ಜಿಂಕೆಯ ಕಾಲುಗಳನ್ನು ಚುರುಕು ಮಾಡುತ್ತಾನೋ ಅದೇ ರೀತಿಯಲ್ಲಿ ಕೂಡ ನಮ್ಮ ಕಾಲುಗಳನ್ನು ಚುರುಕು ಮಾಡುವನಾಗಿರುತ್ತಾನೆ. ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ, ಆಂಗ್ಲ ಭಾಷೆಯ ಒಂದು ಟ್ರಾನ್ಸ್ಲೇಷನಲ್ಲಿ, ಆಂಪ್ಲಿಫೈಡ್ ಎನ್ನುವಂಥ ಟ್ರಾನ್ಸ್ಲೇಷನಲ್ಲಿ ಹಿಂಡ್ಸ್ ಫೀಟ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಅದು ಒಂದು ರೀತಿಯಂಥ ಟಗರು, ಅದು ಉನ್ನತ ಪ್ರದೇಶಗಳಲ್ಲಿ, ಬೆಟ್ಟಗಳಲ್ಲಿ, ಮೂಲೆಯಲ್ಲಿ ಅದು ನಡೆದುಕೊಂಡು ಹೋಗುತ್ತಾ ಇರೋದನ್ನು ನಾವು ಗಮನಿಸ್ಬೋದು. ನಾವು TV ಚಾನೆಲ್ಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ನಾವು ಸಣ್ಣ ಮಕ್ಕಳಿಗೆ ಇರುವಾಗ ಡಿಸ್ಕವರಿ ಚಾನೆಲ್, ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲಲ್ಲೆಲ್ಲ ನಾವು ನೋಡುವಾಗ ಅದೊಂದು ಬೆಟ್ಟದಲ್ಲಿ ಒಂದು ತುದಿಯಲ್ಲೇ ನಡ್ಕೊಂಡು ಅದು ಹೋಗ್ತಾ ಇರುತ್ತೆ. ಅದು ಅಲ್ಲೇ ವಾಸ ಮಾಡುವಂಥದ್ದಾಗಿದೆ. ಆ ರೀತಿಯಂಥ ಒಂದು ಪ್ರಾಣಿ ಆ ಕಾಲುಗಳಿಗೆ ಹೋಲಿಸಿರೋದನ್ನು ನಾವು ನೋಡುತ್ತಾ ಇದ್ದೇವೆ. ಹೌದು ಪ್ರೀತಿಯ ದೇವಜನರೇ, ಉನ್ನತ ಪ್ರದೇಶದಲ್ಲಿ, ಬೆಟ್ಟಗಳಲ್ಲಿ ಆ ಪ್ರಾಣಿ ಬಂದ್ಬಿಟ್ಟು ಆ ರೀತಿಯಾಗಿ ತುದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಬೀಳುವುದಿಲ್ಲ, ಅದು ಏನಾಗ್ತಾರೆ, ಅದು ಎಡುವುದಿಲ್ಲ, ಏನೂ ಆಗುವುದಿಲ್ಲ. ಅದು ಸೇಫಾಗಿ ಅದು ತನ್ನ ಪ್ರದೇಶಗಳಲ್ಲಿ ಜೀವಿಸ್ತಾ ಇರೋದನ್ನು ನಾವು ನೋಡ್ತಾ ಇರ್ತೇವೆ. ಅದಾಗಿಯೇ ನಡೆದುಕೊಂಡು ಅಲ್ಲೇ ಆರಾಮಾಗಿರುವುದನ್ನು ನಾವು ನೋಡ್ತಿದ್ದೇವೆ. ಯಾವ ಭಯವಿಲ್ಲದೆ ಅದು ಜೀವಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಉನ್ನತ ಪ್ರದೇಶಗಳಲ್ಲಿ ನಾವು ನಡಿಬೇಕಂತಂದರೆ ನಮ್ಮ ಕಾಲುಗಳಿಗೆ ಆ ರೀತಿಯಂಥ ಒಂದು ಚುರುಕು ಬೇಕಾಗಿರುವಂಥದ್ದಾಗಿದೆ. ಉನ್ನತ ಪ್ರದೇಶಗಳಲ್ಲಿ ನಾವು ನಡಿತೀವಿ ಅಂದಿದ ತಕ್ಷಣ ಸ್ಟ್ರೈಟಾಗಿ ನಾವೇನು ನಮಗೆ ಸ್ಟೆಪ್ಸ್ ಹಾಕಿ ಎಲ್ಲ ಇಟ್ಟಿರಲ್ಲ ನಮಗೆ, ಅಲ್ವಾ? ಆದ್ದರಿಂದ ಎಲ್ಲ ಏರುಪೇರುಗಳು ಇರುವಂಥದ್ದಾಗಿದೆ. ಏರುಪೇರುಗಳು ಬರುವಾಗ ನಮ್ಮ ಜೀವಿತದಲ್ಲಿ ನಾವು ಜ್ಞಾನವಾಗಿ ನಡಿಲಿಕ್ಕೆ ನಮ್ಮ ಕಾಲುಗಳನ್ನು ದೇವರು ಚುರುಕು ಮಾಡುವನಾಗಿರುತ್ತಾನೆ ಪ್ರೀತಿಯ ದೇವಜನರೇ. ಆದ್ದರಿಂದ ನಾವು ಈ ಉನ್ನತ ಪ್ರದೇಶಗಳಲ್ಲಿ ನಾವು ನಡಿಬೇಕು ಅಂತಂದರೆ ನಮಗೆ ದೇವರ ಬಲ ಬೇಕಾಗಿರುವಂಥದ್ದಾಗಿದೆ. ಅದು ಮಾತ್ರವಲ್ಲ, ನಮ್ಮ ಕಾಲುಗಳು ಆತನು ಕೊಡುವಂಥ ಚುರುಕನ್ನು ನಾವು ಹೊಂದಿಕೊಳ್ಳುವವರಾಗಿರಬೇಕು. ಆ ಚುರುಕನ್ನು ನಾವು ಹೊಂದಿಕೊಂಡವರಾಗಿ ನಾವು ಓಡುವವರಾಗಿರಬೇಕು. ನಾವು ವಾಕ್ಯದಲ್ಲಿ ಕೂಡ ನಾವು ಓದುತ್ತೇವೆ, ಸೋಂಬೇರಿಗೆ ನಾನು ಸಹಾಯ ಮಾಡುವುದಿಲ್ಲ ಎಂಬುದಾಗಿ ದೇವರು ಹೇಳ್ತದೆ. ನಾವು ಸೋಂಬೇರಿಯಾಗಿ ನಾವು ನಿದ್ದೆ ಮಾಡುವುದಾದರೆ, ನಾವು ಕಾಲಹರಣ ಮಾಡುತ್ತಾ ಇದ್ದರೆ, ಇಲ್ಲ ಬರೀ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ನಾವು ಬರೀ ಈ ಯೂಟ್ಯೂಬ್ ಶಾರ್ಟ್ಸ್ ನೋಡ್ಕೊತ, ರೀಲ್ಸ್ ನೋಡ್ಕೊತ ನಾವು ನಮ್ಮ ಕಾಲಹರಣಗಳನ್ನು ನಾವು ಮಾಡುತ್ತಾ ಇರುವುದಾದರೆ ನಮ್ಮ ಜೀವಿತದಲ್ಲಿ ಯಾವ ರೀತಿಯಂಥ ಆಶೀರ್ವಾದಗಳನ್ನು, ಮೇಲುಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ.
ನಾವು ನಮ್ಮ ಜೀವಿತ ಆಶೀರ್ವದಿಸಲ್ಪಡಬೇಕೆನ್ನುವಂಥ ಮನಸ್ಸು ನಮಗೆ ಬರಬೇಕು. ನಾನು ಉನ್ನತ ಪ್ರದೇಶಗಳಲ್ಲಿ ಇರಬೇಕು ಎನ್ನುವಂಥ ಮನಸ್ಸು ನಮಗೆ ಬರಬೇಕು. ಅನೇಕ ಜನರಿಗೆ ಇಷ್ಟೇ ಬಿಡು, ಇನ್ನು ನಾವೇನು ಮೇಲೋಗೋದೇನಿಲ್ಲ, ನಾವೆಷ್ಟು ದುಡಿದ್ರೂ ಕೂಡ ನಾವಿಷ್ಟೇ ಎಂಬುದಾಗಿರುವಂಥ ಮನೋಭಾವನೆ ಅನೇಕರಿಗೆ ಇರುವಂಥದ್ದಾಗಿದೆ. ನಾನು ಎಷ್ಟೇ ವಿದ್ಯಾಭ್ಯಾಸ ಮಾಡಿದ್ರೂ ಕೂಡ ಇಷ್ಟೇ ಬಿಡು, ನನಗೆ ಕೆಲಸ ಸಿಗಲ್ಲ, ನನಗೊಳ್ಳೆ ಆಶೀರ್ವಾದ ಇಲ್ಲ ಎಂಬುದಾಗಿ ಅನೇಕರು ನಾವು ಇದೇ ರೀತಿಯಾಗಿ ನಾವು ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅಲ್ಲ ಪ್ರೀತಿಯ ದೇವಜನರೇ, ನಮಗೆ ಯಾವ ಕೆಲಸ ಸಿಗುತ್ತದೋ ಆ ಕೆಲಸದಲ್ಲಿ ನಾವು ನಂಬಿಕೆಯಿಂದ ನಾವು ಚುರುಕಾಗಿ ಓಡುತ್ತಾ ಇರಬೇಕು. ನಾವು ಸೋಂಬೇರಿತನ ಮಾಡುತ್ತಾ ಇರುವುದಾದರೆ ದೇವರ ವಿಷಯದಲ್ಲಿ ಆಶೀರ್ವಾದಗಳನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ನಾನು ಇಷ್ಟು ಓದಿದ್ದೇನೆ, ನಾನು ಅಷ್ಟು ಓದಿದ್ದೇನೆ, ಆದ್ದರಿಂದ ನನಗಿಷ್ಟು ಸಂಬಳ ಬೇಕೇ ಬೇಕು, ನನಗಿಷ್ಟು ಸಂಬಳ ಇರುವಂಥ ಕೆಲಸ ಬೇಕೇ ಬೇಕು, ನನಗೆ ಹಿಂಗೆ ಕೆಲಸ ಬೇಕು, ಹಂಗೆ ಕೆಲಸ ಬೇಕೆಂಬುದಾಗಿ ಹೇಳಿಕೊಂಡು ನಾವು ಇರುವುದನ್ನು ನಾವು ನೋಡುತ್ತದೆ. ಅನೇಕ ಯವನಸ್ಥರು ಕೂಡ ಈ ದಿನಗಳಲ್ಲಿ ಸೇವಕರಾಗಿರುವಂಥವರು, ನಾವು ಎತ್ತಿದ ತಕ್ಷಣ ನಮಗೆ 1000 ಬಿಲಿವರ್ಸ್ ಬೇಕು, ಅಷ್ಟು ದೊಡ್ಡ ಬಿಲ್ಡಿಂಗ್ ಬೇಕು, ನಾನು ಅವ್ರ ಮುಂದೆ ಪ್ರಸಂಗ ಮಾಡಬೇಕು, ಇವ್ರ ಮುಂದೆ ಪ್ರಸಂಗ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಎಂಬುದಾಗಿ ಅನೇಕ ಆಲೋಚನೆಗಳಲ್ಲಿರ್ತೇವೆ. ಇಲ್ಲ ಪ್ರೀತಿಯ ದೇವಜನರೇ, ನಾವು ಕೆಳಗಿಂದಲೇ ಮೇಲೆ ಹೋಗಬೇಕು. ಉನ್ನತ ಪ್ರದೇಶ ಹೆಂಗೆ ಅಂದರೆ ಕೆಳಗಿಂದನೇ ನಾವು ಮೇಲೆ ಹೋಗ್ತೇವೆ. ಮೌಂಟ್ ಎವರೆಸ್ಟ್ ಹತ್ತುವವರೆಲ್ಲ ಕೆಳಗಿಂದನೇ ಮೇಲೆ ಹೋಗಿರೋರಾಗಿರ್ತಾರಲ್ವ, ಒಂದೇ ಸರಿ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದ್ದರಿಂದ ನಾವು ಚುರುಕಾಗಿರ್ಬೇಕು. ಯಾವುದೇ ಕೆಲಸವಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಕುಟುಂಬ ಜೀವಿತವಾಗಿರ್ಬೋದು, ಯಾವುದೇ ವಿಷಯಗಳಾಗಿರ್ಬೋದು, ನಾವು ಚುರುಕಾಗಿ ನಾವು ಕೆಲಸ ಮಾಡುವಾಗ ದೇವರು ನಮ್ಮನ್ನು ಆ ಚುರುಕುತನವನ್ನು ನೋಡಿ ಆಶೀರ್ವಾದವನ್ನು ಕೊಡುವಂಥ ದೇವರಾತನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಮತ್ತೊಮ್ಮೆ ಕೂಡ ನಾನು ಹೇಳುವನಾಗಿದ್ದೇನೆ, ಸೋಂಬೇರಿಗಳಿಗೆ ದೇವರು ಸಹಾಯ ಮಾಡುವನಲ್ಲ. ಅದೇ ರೀತಿಯಾಗಿ ಕಾಲಹರಣೆ ಮಾಡುವವರಿಗೂ ಕೂಡ ದೇವರ ಆಶೀರ್ವಾದ ಮಾಡುವುದಿಲ್ಲ. ಅಲಕ್ಷ್ಯ ಪಡಿಸುವವರನ್ನು ಕೂಡ ದೇವರ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ವಿಷಯಗಳಲ್ಲಿ ಕೂಡ ದೇವರು ನನ್ನನ್ನು ಆಶೀರ್ವದಿಸಬೇಕು. ನಾವು ಚುರುಕಾಗಿ ಆತನ ಸಹಾಯದೊಂದಿಗೆ ನಾವು ಮುಂದೆ ಸಾಗುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸುವನಾಗಿರುತ್ತಾನೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಕರ್ತನೆ ನನ್ನ ಬಲವಾಗಿರುವನಾಗಿರ್ತಾನೆ, ನನ್ನ ಕಾಲುಗಳನ್ನು ಜಿಂಕೆಯ ಕಾಲಿನಂತೆ ಮಾಡಿ ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ಇಡುತ್ತಾನೆ ಎಂಬುದಾಗಿ ಹೇಳಿ ಒಂದು ಭರವಸೆಯ, ಒಂದು ನಂಬಿಕೆಯ ಮಾತನ್ನು ಈ ಪ್ರವಾದಿ ಹೇಳುವುದನ್ನು ನಾವು ನೋಡುತ್ತದೆ. ಯಾಕೆ ನನಗೆ ಈ ಬಲ ಬೇಕು ಈ ವರ್ಷದಲ್ಲಿ, ಯಾಕೆ ನನಗೆ ಚುರುಕು ಬೇಕು, ಯಾಕೆ ನಾನು ಉನ್ನತ ಪ್ರದೇಶಗಳಲ್ಲಿ ಇರಬೇಕು ಎಂಬುದಾಗಿ ನೀವು ನೋಡುವುದಾದರೆ, ಹಿಂದಿನ ವಾಕ್ಯದಲ್ಲಿ ನೀವು ಓದುವುದಾದರೆ 17ನೇ ವಾಕ್ಯವನ್ನು ನೀವು ಓದುವುದಾದರೆ, ಆಹಾ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಆಮೇನ್. ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಇಲ್ಲದಿದ್ದರು, ಕಾಣದಿದ್ದರು, ಸಿಗದಿದ್ದರು ಎಂಬುದಾಗಿ ಈ ರೀತಿಯಾಗಿ ನೆಗೆಟಿವಿಟಿ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಹೌದು, ಈ ವರ್ಷದಲ್ಲಿ ನಮಗೆ ಅನೇಕ ರೀತಿಯಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಈ ವರ್ಷದಲ್ಲಿ ನಡೀಲಿಕ್ಕಿರುವಂಥದ್ದಾಗಿದೆ. ಆಹಾರ ಕೊರತೆ ಇರ್ಬೋದು, ಇಲ್ಲ ಕೆಲಸವಿಲ್ಲದೆ ಇರುವಂಥ ಪರಿಸ್ಥಿತಿ ಇರ್ಬೋದು, ಯಾವುದೇ ರೀತಿಯಂಥ ಪರಿಸ್ಥಿತಿ ನಮಗೆ ಎದುರಾಗುವುದು. ಆದರೆ ಕರ್ತನು ನಮಗೆ ಬಲವಾಗಿರುತ್ತಾನೆ. ಆತನು ನಮ್ಮ ಕಾಲುಗಳನ್ನು ಚುರುಕು ಮಾಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಮಗೆ ಆಶೀರ್ವಾದಗಳನ್ನು ಸಿಗುವಂತೆ ಮಾಡುವನಾಗಿರುತ್ತಾನೆ. ಪ್ರೀತಿಯ ದೇವಜನರೇ, ನಾವು ಮನುಷ್ಯರನ್ನು ನಂಬದೆ, ಮನುಷ್ಯರ ಬಲವನ್ನು ನಾವು ನಂಬದೆ, ಮನುಷ್ಯರ ಜ್ಞಾನವನ್ನು ನಾವು ನಂಬದೆ, ನಾವು ಮಾಡಿರುವಂಥ ಎಜುಕೇಷನ್ನ ಮೇಲೆ ಭರವಸೆ ಬಿಡದಂತೆ ದೇವರ ಮೇಲೆ ಪೂರ್ಣ ಭರವಸೆ ಇಡುವುದಾದರೆ ನಾವು ಕರ್ತನಲ್ಲಿ ಉಲ್ಲಾಸವಾಗಿರುತ್ತೇವೆ. ನಮ್ಮ ರಕ್ಷಕನಾದ ದೇವರಲ್ಲೇ ನಾವು ಬಲಗೊಳ್ಳುವವರಾಗಿರುತ್ತೇವೆ. ನಾವು ಲೋಕದ ಜನರ ಮನೆಗಳಲ್ಲಿ ಏನೇ ಇಲ್ಲದಿದ್ದರೂ ಕೂಡ ನಮ್ಮ ಮನೆಗಳಲ್ಲಿ ಅದು ಇರುವಂಥದ್ದಾಗಿದೆ. ಯಾಕೆಂದರೆ ಯಾರ್ಯಾರು ಆತನನ್ನು ನಂಬುತ್ತಾರೋ ಅವರಿಗೆ ಎಲ್ಲವನ್ನೂ ಕೂಡ ದೇವರು ಒದಗಿಸಿಕೊಡುವಂಥ ದೇವರಾತನಾಗಿದ್ದಾನೆ. ನಾವೆಲ್ಲರೂ ಕೂಡ ಅರಿತಿದ್ದೇವೆ, ಎಲಿಯಾ ಎನ್ನುವಂಥ ಪ್ರವಾದಿ, ಅವನ ಜೀವಿತದಲ್ಲಿ ಕೂಡ ಈ ಬರಗಾಲದಲ್ಲಿ ಒಂದು ಕಾಗೆಯ ಮುಖಾಂತರ ದೇವರು ಪೋಷಿಸ್ತಾ ಇದ್ದಾನೆ, ಒಂದು ವಿಧವೆಯ ಮುಖಾಂತರ ಪೋಷಿಸ್ತಾ ಇದ್ದಾನೆ. ಅನೇಕ ರೀತಿಯಲ್ಲಿ ದೇವರು ಆತನಿಗೆ ಪೋಷಿಸುವುದನ್ನು ನಾವು ನೋಡುತ್ತಾ ಇದ್ದೇವಲ್ವ. ಅದೇ ರೀತಿಯಾಗಿ ನಮಗೂ ಈ ವರ್ಷದಲ್ಲಿ ಆ ರೀತಿಯಂಥ ಪರಿಸ್ಥಿತಿಗಳು ಎದುರಾಗ್ಬೋದು. ಆದರೆ ನಮಗೆ ಪೋಷಿಸುವುದಕ್ಕೆ ದೇವರು ಅನೇಕರನ್ನು ಎಬ್ಬಿಸುವನಾಗಿದ್ದಾನೆ. ಅನೇಕರನ್ನು ಬಲಪಡಿಸಿ ನಿಮ್ಮ ಮನೆಗಳಿಗೆ, ನಿಮ್ಮ ಜೀವಿತಗಳಿಗೆ ಆತನ ಕಳಿಸುವನಾಗಿದ್ದಾನೆ.
ಇದನ್ನು ನೀವು ನಂಬುವುದಾದರೆ ನೀವು ದೇವರನ್ನು ನಂಬಬೇಕು, ಮನುಷ್ಯನನ್ನು ನಂಬೋದು. ಮನುಷ್ಯನನ್ನು ವಾಗ್ದಾನ ಮಾಡ್ತಾನೆ, ನಾನು ನಿನ್ನ ಜೊತೆಗಿರ್ತೀನಿ, ನಾನು ನಿನಗೆ ಸಹಾಯ ಮಾಡ್ತೀನಂತ. ಆದರೆ ಆತನೇ ಮೊದಲನೇ ವ್ಯಕ್ತಿಯಾಗಿ ಕೈ ಬಿಡುವವನಾಗಿರ್ತಾನೆ. ಆದ್ದರಿಂದ ಆತನ ಮೇಲೆ, ಯೇಸುವಿನ ಮೇಲೆ ನೀವು ಭರವಸೆ ಇಡುವುದಾದರೆ ಆತನೇ ನಿಮಗೆ ಬಲವಾಗಿದ್ದು, ಆತನೇ ನಿಮಗೆ ತಂದೆಯಾಗಿದ್ದು, ತಾಯಿಯಾಗಿದ್ದು ಎಲ್ಲ ರೀತಿಯಲ್ಲಿ ನಿಮ್ಮನ್ನು ಪೋಷಿಸುವವನಾಗಿದ್ದಾನೆ, ನಿಮ್ಮ ಮಕ್ಕಳನ್ನು ಪೋಷಿಸುವವನಾಗಿದ್ದಾನೆ, ನಿಮ್ಮ ಜೀವಿತವನ್ನು ಕೂಡ ಆತನ ಆಶೀರ್ವದಿಸುವವನಾಗಿದ್ದಾನೆ. ಆದ್ದರಿಂದ ಆತನನ್ನೇ ನೀವು ನಂಬಿರಿ. ನೀವು ಹೇಳ್ರಿ, ಕರ್ತನು ನನ್ನ ಬಲವಾಗಿದ್ದಾನೆ. ಈ ರೀತಿಯಾಗಿ ನೆಗೆಟಿವಿಟಿ ನಿಮ್ಮ ಜೀವಿತದಲ್ಲಿ ಸಂಭವಿಸುವಾಗ ಏನೂ ಇಲ್ಲದೇ ಇದ್ದರೂ ಕೂಡ ನೀವು ಹೇಳಬೇಕು, ಕರ್ತನು ನನ್ನ ಬಲವಾಗಿದ್ದಾನೆ, ಆತನು ನನ್ನ ಕಾಲುಗಳನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡಿ ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ಇಡುವವನಾಗಿದ್ದಾನೆ ಎಂಬುದಾಗಿ ಹೇಳಿ ನೀವು ಧೈರ್ಯವಾಗಿ ವರ್ಷದಲ್ಲಿ ಮುಂದೆ ಹೋಗುವಾಗ ದೇವರು ನಿಮ್ಮನ್ನು ಈ ವಾಕ್ಯದಂತೆ ಆಶೀರ್ವದಿಸುವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮ ದೇವರೇ, ಈ ವೇಳೆಗಾಗಿ ನಿನಗೆ ಸ್ತೋತ್ರ ಕರ್ತನೆ. ನೋಡುತ್ತಾ ಇರುವ ನಿನ್ನ ಮಕ್ಕಳ ಜೀವಿತದಲ್ಲಿ ಕರ್ತನೆ ಸ್ವಾಮಿ, ಈ ವಾಗ್ದಾನವು ಕರ್ತನೆ ಸ್ವಾಮಿ ಆಶೀರ್ವಾದವಾಗಿ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಈ ವರ್ಷದಲ್ಲಿ ನಿನ್ನ ಮಕ್ಕಳಿಗೆ ಕರ್ತನೆ ಸ್ವಾಮಿ ನೀನು ಬಲವಾಗಿರು ಕರ್ತನೆ. ಕೆಲಸಗಳನ್ನು ಮಾಡಲಿಕ್ಕೆ ಕರ್ತನೆ ಸ್ವಾಮಿ ಧೈರ್ಯವಾಗಿ ಮುಂದೆ ಸಾಗಲಿಕ್ಕೆ ಕರ್ತನೆ ಇವರ ಕಾಲುಗಳನ್ನು ಜಿಂಕೆ ಕಾಲಿನಂತೆ ನೀನು ಚುರುಕುಗೊಳಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮ ದೇವರು ಕರ್ತನೆ ನೀನೇ ಸಹಾಯಕನಾಗಿದ್ದು ಕರ್ತನೆ ನಡೆಸು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಆಶೀರ್ವದಿಸು ಕರ್ತನೆ ಸ್ವಾಮಿ. ನಿನ್ನ ಮಕ್ಕಳ ಕುಟುಂಬಗಳ ಜೀವಿತದಲ್ಲಿ ಆಶೀರ್ವಾದಗಳು ಉಂಟಾಗಲಿ ಅಪ್ಪ. ಹೌದು ಕರ್ತನೆ ಅಪ್ಪ, ಎಜುಕೇಶನ್ ವಿಷಯದಲ್ಲಿ ಆಶೀರ್ವಾದ ಉಂಟಾಗಲಿ ಕರ್ತನೆ ಸ್ವಾಮಿ ಅಪ್ಪ. ಹೌದು ಕರ್ತನೆ, ಹೋರಾಡುತ್ತಾ ಇರುವವರು ಕರ್ತನೆ ಸೈತಾನನ ಕ್ರಿಯೆಗಳಲ್ಲಿ ಹೋರಾಡುತ್ತಾ ಇರುವವರಿಗೆ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಈಗಲೇ ಬಿಡುಗಡೆ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ ಸ್ವಾಮಿ. ಒಳ್ಳೆ ಆರೋಗ್ಯವನ್ನು ಕೊಡು ಕರ್ತನೆ. ರೋಗಗಳಲ್ಲಿ ನೋವುಗಳಲ್ಲಿ ಅಪ್ಪ ನರಳುತ್ತಾ ಇರುವ ನಿನ್ನ ಮಕ್ಕಳ ಜೀವಿತಗಳಲ್ಲಿ ಈಗಲೇ ಅದ್ಭುತ ನಡೆಯಲಿ. ಆ ರೋಗಗಳಿಗೆ ಆಜ್ಞಾಪಿಸ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ಅವರನ್ನು ಬಿಟ್ಟು ಹೋಗಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ. ಸಾಲಗಳಿಂದ ಬಿಡುಗಡೆ ಮಾಡು, ಸಾಲಗಳಿಂದ ಬಿಡುಗಡೆ ಮಾಡು, ಕಣ್ಣೀರಿನಿಂದ ವೇದನೆಯಿಂದ ನೀನು ಬಿಡುಗಡೆ ಮಾಡು ಕರ್ತನೆ ಅಪ್ಪ. ಹೌದು ಕರ್ತನೆ, ಕುಡಿಕತನದಿಂದ ಅಪ್ಪ ಸಿಗರೆಟ್, ಪಾನ್ ಪರಾಕಗಳು, ಡ್ರಗ್ಸ್ಗಳು ಕರ್ತನೆ, ಬೇಡವಾದ ಅಡಿಕ್ಷನ್, ಪಾರ್ನೋಗ್ರಫಿ ಅಪ್ಪ. ಹೌದು ಕರ್ತನೆ, ಈ ರೀತಿಯಂತ ಕರ್ತನೆ ವ್ಯಭಿಚಾರ ಎನ್ನುವಂಥ ಕರ್ತನೆ ಅಪ್ಪ, ಅನೈತಿಕ ಸಂಬಂಧ ಎನ್ನುವಂಥ ಈ ರೀತಿಯಂಥ ಪಾಪಗಳಿಂದ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡಿ ಯೇಸುವಿನ ನಾಮದಲ್ಲಿ ಕರ್ತನೆ. ನಿನ್ನ ರಕ್ತವರನ್ನ ಪರಿಶುದ್ಧ ಮಾಡಿ ಕರ್ತನೆ ಅಪ್ಪ ನಡೆಸಲಿ ವರ್ಷದಲ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ನಾನು ಆಶೀರ್ವದಿಸಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಆಶೀರ್ವದಿಸಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನಗೆ ಮಹಿಮೆ, ನಿನಗೆ ಘನತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.